ಫ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮತ್ತು ಕಲವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮತ್ತು ಪ್ರತಿದಿನ ಲೈವ್ದಲ್ಲಿ ಸಹ ಏಕೀಭವಿಸ್ತಿದ್ರಿ ಪ್ರೇರೆ, ತುಂಬಾ ಸಂತೋಷ. ಮತ್ತು ಪ್ರತಿದಿನ ಲೈವ್ದಲ್ಲಿ ಸಹ ಏಕೀಭವಿಸ್ತಿದ್ರಿ ಪ್ರೇರೆ. ಮತ್ತು ಲೈವ್ ಕಂಟಿನ್ಯೂ ನೋಡುವಂತರಾಗಿ ಮತ್ತು ವಿಡಿಯೋ ಮುಗಿಯವರೆಗೂ ನೋಡಿ ಲೈಕ್ ಮಾಡ್ರಿ. ನಿಮ್ಮ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ವಿಡಿಯೋ ಸ್ವಲ್ಪ ನೋಡಿ, ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದರೆ, ವಾಗ್ದಾನವು ನಮ್ಮ ಜೀವಿತದಲ್ಲಿ ದೇವರು ನೆರವೇರಿಸುವಂತದಾಗಿದೆ, ದೇವರು ನೆರವೇರಿಸುವಂತರಾಗಿದ್ದಾರೆ ಎಂಬುದಾಗಿ ಎಷ್ಟು ಜನರು ನಂಬಿ ವಿಶ್ವಾಸ ಮಾಡಿ ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಿಜವಾಗಿ ದೇವರು ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸುವಂತ ದೇವರಾಗಿದೆ ಪ್ರೇರೆ. ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರ ಪ್ರೇರೆ, ವಾಕ್ಯ ಓದ್ಕೊಂಡಿದ್ದಾರ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರೆ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 27ನೇ ಅಧ್ಯಾಯ 2ನೇ ವಚನ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಮತ್ತು ಇಲ್ಲಿ ದಾವೀದ ಭಕ್ತರು ಜೀವಿತದಲ್ಲಿ ಬಂದಂತ ಕೇಡು ಗಂಡಾಂತರಗಳು ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ಇದ್ದಾಗ ದೇವರಿಗೆ ಇಲ್ಲಿ ಪ್ರಾರ್ಥನೆ ಮೂಲಕವಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದ್ರು, ತಾವೇ ನೆಲಕ್ಕೆ ಬಿದ್ದು ಹೋದರು ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಗಳು, ಹೋರಾಟಗಳು, ಶತ್ರುಗಳು ಭಯದಲ್ಲಿದ್ದಂತ ನಮ್ಮ ಜೀವಿತವನ್ನು ಎಷ್ಟೇ ಬರ್ಲಿ ಪ್ರೇರೆ, ನಾವು ಭಯ ಪಡುವಂತ ಅವಸರವಿಲ್ಲ ಪ್ರೇರೆ. ಯಾಕಂದ್ರೆ ನಮ್ಮನ್ನು ಹಿಂಸಿಸ್ಬೇಕು, ನಮ್ಮನ್ನು ಬಾಧೆ ಪಡಿಸ್ಬೇಕು, ನಮ್ಮನ್ನು ಅನೇಕ ವಿಷಯದಲ್ಲಿ ನಮ್ಗೆ ಅವಮಾನ ಪಡಿಸ್ಬೇಕಂತೇಳಿ ನಮ್ಮ ಮೇಲೆ ಎಷ್ಟೇ ಒಂದು ಶತ್ರುಗಳು ಬರ್ಲಿ, ಅವರು ತಾವೇ ನೆಲಕ್ಕೆ ಬಿದ್ದು ಹೋಗುವರು ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅಂತ ಒಂದು ಪರಿಸ್ಥಿತಿಗಳು ಮುಂಜಾನೆ ಸಮಯದಲ್ಲಿ ಅಂತ ಒಂದು ವಿಷಯದಲ್ಲಿ ರೋಗನೇ ಆಗಿರ್ಬೋದು, ಸಮಸ್ಯೆಗಳೇ ಆಗಿರ್ಬೋದು, ಕಷ್ಟಗಳೇ ಆಗಿರ್ಬೋದು, ನಮ್ಮ ಮೇಲೆ ಎಷ್ಟೇ ಬರ್ಲಿ ಪ್ರೇರೆ, ಆದ್ರೆ ಅವು ಕಷ್ಟಗಳು ನಮ್ಗೆ ಏನು ಮಾಡ್ಲಕ್ ಸಾಧ್ಯ ಇಲ್ಲ. ಆ ರೋಗಗಳು ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಪ್ರೇರೆ. ಆ ಶತ್ರುಗಳು ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಪ್ರೇರೆ. ಯಾಕಂದ್ರೆ ದೇವರು ನಮ್ಮ ಜೊತೆಲಿದ್ದು ನಮ್ಮನ್ನು ನಡೆಸುವಂತರಾಗಿದ್ರೆ ಪ್ರೇರೆ. ಹಲ್ಲೆಲೂಯಾ. ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ಸಂಕಟದಲ್ಲಿ, ನಮ್ಗೆ ಎದುರಾಗುವಂತ ಪ್ರತಿಯೊಂದು ಶತ್ರುಗಳು ಭಯದಲ್ಲಿದ್ದಂತ ನಮ್ಮ ಜೀವಿತವನ್ನು ಯಾವ ಒಂದು ಅಂತ ಒಂದು ಸಮಸ್ಯೆಯು ನಮ್ಗೆ ಏನ್ ಮಾಡಕ್ ಸಾಧ್ಯ ಇಲ್ಲ ಪ್ರೇರೆ. ಯಾವ ಶತ್ರುಗಳು ನಮ್ಗೆ ಮುಟ್ಲಕ್ ಸಾಧ್ಯ ಇಲ್ಲ ಪ್ರೇರೆ. ಯಾಕಂದ್ರೆ ಅವ್ರು ನಮ್ಮ ಮುಂದೆ ಬಿದ್ದು ಸೋತು ಹೋಗುವರು. ಹಲ್ಲೆಲೂಯಾ. ನಮ್ಮ ಮುಂದೆ ಬಿದ್ದು ಸೋತು ಹೋಗುವಂತ ಪ್ರತಿಯೊಂದು ಶತ್ರುಗಳು ಒಂದು ಭಯವು ದೇವರು ನಮ್ಮಿಂದ ಬಿಡುಗಡೆ ಮಾಡ್ತಾ ಇದ್ರೆ ಪ್ರೇಮ. ಮುಂಜಾನೆ ಸಮಯದಲ್ಲಿ ನಾವು ಯಾವ ಶತ್ರುಗಳಿಂದ ಭಯ ಪಡುವಂತ ಅವಸರ ಇಲ್ಲ, ಯಾವ ರೋಗಗಳು ನಮ್ಮ ಜೀವಿತದಲ್ಲಿ ಭಯ ಪಡುವ ಅವಸರ ಇಲ್ಲ, ಯಾವ ಕಷ್ಟಗಳು, ಯಾವ ಕಣ್ಣೀರು ನಮ್ಮ ಜೀವಿತದಲ್ಲಿ ಏನ್ ಮಾಡಬಹುದು ಎಂಬುದಾಗಿ ಅನ್ಕೊಳ್ಳುವಂತ ಒಂದು ಅವಸರವಿಲ್ಲ ಪ್ರಿಯ. ಯಾಕಂದ್ರೆ ದೇವರು ನಮ್ಮ ಜೊತೆಲಿದ್ದು ನಮ್ಮನ್ನು ನಡೆಸುವಂತ ದೇವರು. ಆತನೇ ನಮ್ಗೆ ಬೆಳಕು, ರಕ್ಷಕನಾಗಿದ್ದಾರೆ ಎಂಬುದಾಗಿ ಇಲ್ಲಿ ದಾವೀದ ಭಕ್ತರು ಸ್ಪಷ್ಟವಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯ. ನಮ್ಮ ಜೀವಿತದಲ್ಲಿ ಆತನೇ ನಮ್ಗೆ ಬೆಳಕು, ರಕ್ಷಕನು. ನಾವು ಯಾವ ವಿಷಯದಲ್ಲಿ ಭಯ ಪಡುವಂತ ಅವಸರವಿಲ್ಲ ಪ್ರಿಯ. ದಾವೀದ ಭಕ್ತರು ಹೇಳ್ತಾರೆ, ನಾನು ಭಯ ಪಡೆನು, ನಾನು ಹೆದರೇನು. ಎಂತ ಒಂದು ಪರಿಸ್ಥಿತಿಲಿ ನಾವು ಹೆದರುವಂತ ಅವಸರವಿಲ್ಲ, ಭಯ ಪಡುವಂತ ಅವಸರವಿಲ್ಲ. ಯಾಕಂದ್ರೆ ದೇವರೇ ನಮ್ಗೆ ಸಹಾಯಕನು, ಆತನೇ ನಮ್ಗೆ ಬೆಳಕು, ಆತನೇ ನಮ್ಗೆ ರಕ್ಷಕನಾಗಿದ್ದು ನಮ್ಮ ನಡೆಸುವಂತ ದೇವರು ಪ್ರಿಯ. ಮುಂಜಾನೆ ಸಮಯ ದೇವರು ನಮ್ಗೆ ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸುವಂತ ದೇವರು ಪ್ರಿಯ. ಹಲ್ಲೆಲೂಯಾ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋ ದೇವ್ರು ನಿಜವಾಗ್ಲಿಯೂ ನಮಗೆ ಎದುರಾಗುವಂತ ಪ್ರತಿಯೊಂದು ದುರ್ವೈರಿ ಜನಗಳಿಂದ, ದೇವ್ರು ನಮ್ಮ ಕಷ್ಟಗಳಿಂದ, ನಮ್ಮ ನಿಂದೆಗಳಿಂದ, ನಮ್ಮ ಕಣ್ಣೀರಂತ ದಿನಗಳಿದ್ದಂತ ನಮ್ಮ ಜೀವಿತವನ್ನು ಎಲ್ಲವನ್ನು ನಮ್ಮ ಮುಂದೆ ಸೋತು ಹೋಗುವಂತೆ ಯೆಹೋವ ದೇವರು ಮಾಡ್ತಾ ಇದ್ದಾರೆ ಪ್ರಿಯ. ಹಲ್ಲೆಲೂಯಾ. ಎಲ್ಲರೂ ಧೈರ್ಯ ತಂದ್ಕೊಂಡು ಎಲ್ಲರೂ ಸಂತೋಷದಿಂದ ಈ ಮುಂಜಾನೆ ದೇವರು ನಮ್ಗೆ ವಾಗ್ದಾನ ಮಾಡಿದರೆ, ದೇವರು ನಮಗೆ ಎದುರಾಗುವಂತ ಪ್ರತಿಯೊಂದು ಹೋರಾಟಗಳಿಂದ ದೇವರು ಬಿಡಿಸಿ ನಮ್ಮಿಂದ ಸೋತು ಹೋಗುವಂತೆ ಯೆಹೋವ ದೇವರು ಮಾಡ್ತಿದ್ದಾರೆ ಎಂಬುದಾಗಿ. ಆಮೇನ್.
ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ ಪ್ರಿಯರೇ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವ್ರು, ನೀವು ಬಲಪಡಿಸುವಂತ ದೇವರಪ್ಪ. ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ, ಅವರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಶತ್ರುಗಳು, ಭಯ, ಕಷ್ಟದ ಭಯ, ಚಿಂತೆಗಳು, ಹೋರಾಟಗಳು, ಯಾವುದೊಂದು ಸಮಸ್ಯೆಲಿದ್ದಂತ ಅವ್ರ ಜೀವಿತವನ್ನು ಪ್ರಭಾ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡಪ್ಪ ತಂದೆ ದೇವ್ರು. ನೀವು ವಾಗ್ದಾನ ಮಾಡಿದಂತ ದೇವರು ಅವರ ಜೀವಿತದಲ್ಲಿ ಪ್ರಭಾ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವರು, ವಾಗ್ದಾನ ನೆರವೇರಿಸುವಂತ ದೇವರಪ್ಪ ತಂದಿದ್ರು. ಎಷ್ಟು ಜನರು ನಂಬಿ ವಿಶ್ವಾಸ ಮಾಡಿ ತಂದಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಏಕೀಭವಿಸರು ಪ್ರಭಾ. ನಿಜವಾಗಿ ಅವ್ರ ಜೀವಿತದಲ್ಲಿ ಒಳ್ಳೆ ಅದ್ಭುತ ನೋಡುವಂತೆ ಅಪ್ಪ ನಿನ್ನ ಕೃಪೆ ಮಾಡುವಂತ ದೇವರು, ಅವರ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ನಡೆಯುವಂತೆ ಅಪ್ಪ ನಿನ್ನ ಕೃಪೆ ಮಾಡುವಂತ ದೇವರು ಅಪ್ಪ. ಎಷ್ಟು ಜನರು ತಂದಿ ಮುಂಜಾನೆ ಸಮಯ ತಂದಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಈ ವಾಗ್ದಾನ ದೇವರು ನಮಗೆ ಅದ್ಭುತ ರೀತಿಯಾಗಿ ನಮ್ಮನ್ನು ವಾಗ್ದಾನ ಮಾಡಿದಂತೆ ದೇವರು ವಾಗ್ದಾನ ರೀತಿಯಾಗಿ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ಎಷ್ಟು ಜನರು ನಂಬಿಕೆಯಿಂದ ವಿಶ್ವಾಸದಿಂದ ತಂದಿ ಈ ವಿಡಿಯೋ ನೋಡ್ತಾ ಇದ್ರಪ್ಪ. ಪ್ರತಿಯೊಬ್ಬರು ಈ ವಾಗ್ದಾನ ಮೂಲಕವಾಗಿ ತಂದಿ ಎಲ್ಲರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಪ್ರಭಾ ಅವ್ರ ಜೀವಿತದಲ್ಲಿ ಸಂತೋಷದಿಂದ ಜೀವಿಸುವಂತೆ, ಆನಂದದಿಂದ ಜೀವಿಸುವಂತೆ ಒಳ್ಳೆ ರೀತಿಯಾಗಿ ಪ್ರಭಾ ನೀವು ಕೃಪೆ ಮಾಡಿ ನೀವೇ ನಡೆಸ್ತೀರಿ ಅಂತೇಳಿ ಈ ಮುಂಜಾನೆ ಸಮಯ ತಂದಿ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದಿ ನೀವು ಅದ್ಭುತ ರೀತಿಯಾಗಿ ನೀವೇ ಆಶ್ವಸಿಸಿ ಬಲಪಡಿಸಿ ನೀವೇ ನಡೆಸುವಂತ ದೇವರಾಗಿದ್ದೀರಿ ಅಂತೇಳಿ ನಜರೇತರ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ, ಒಳ್ಳೆ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು 21 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಎಷ್ಟು ಬಲವುಳ್ಳ ರೀತಿಯಾಗಿ ಪ್ರತಿದಿನ ದೇವರು ನಮಗೆ ಲೈವ್ ಮೂಲಕವಾಗಿ ಪ್ರತಿದಿನ ನಮ್ಮ ಜೊತೆಲಿ ಮಾತಾಡ್ತಾರೆ ಪ್ರಿಯರೇ. ಪ್ರತಿಯೊಬ್ಬರು ಪ್ರತಿದಿನ ಸಾಯಂಕಾಲ 9 ಗಂಟೆಗೆ ಲೈವ್ದಲ್ಲಿ ಏಕೀಭವಿಸ್ರಿ. ನಿಜವಾಗಿಯೂ ದೇವರು ಈ ಉಪವಾಸ ಪ್ರಾರ್ಥನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ನಡೆಸುವಂತ ದೇವ್ರು ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.